ನೇರ ಆರೋಪ ಮಾಡ್ತಾರೆ ಅವರು. ನಂತರ ಮುಚ್ಚೋಗಿದ್ದು ವೇದವಲ್ಲಿ ಸ್ವಲ್ಪ ವಯಸ್ಸು 17 ಅಂತ ಹೇಳುವಂಥದ್ದು. ವೇದವಲ್ಲಿ ಅವರನ್ನು ಹೇಗೆ ಸುಟ್ಟರು, ಸೀಮೆ ಎಣ್ಣೆ ಹಾಕಿ ಅನ್ನುವಂಥ ವಿವರಣೆ ಕೊಡ್ತಾ ಇದ್ದಾರೆ. ಇವೆಲ್ಲ ಘಟನೆಗಳು ಗಮನಿಸಿದಾಗ ಇನ್ನೂ ಅನೇಕ ಘಟನೆಗಳು, ಆನೆ ಮಾವತ ತಂಗಿ ಅವರ ಹತ್ಯೆ ಬಗ್ಗೆ ಇವೆಲ್ಲರೂ ವಿವರಿಸಿದಾಗ, ಅವರ ಅನೇಕ ಘಟನೆಗಳನ್ನು ಬಿಡಿಯಾಗಿ ಹೇಳಿದಾಗ ಸಹಜವಾಗಿ ಯಾರಿಗಾದ್ರೂ ಅನಿಸ್ತದೆ ಏನಪ್ಪ ಎಷ್ಟು ಭೀಕರಿದು ಅಂತೆ. ಸೌಜನ್ಯ ಹೇಳೋದಂತೂ ಎಲ್ಲರೂ ಕೇಳಿದ್ದಾರೆ, ಯಾವ ರೀತಿ ಆಗ್ಯದ ಏನು ಅನ್ನುವಂಥದ್ದು. ಸೌಜನ್ಯ ಹತ್ಯೆ ಆಗಿರ್ಬೋದು, ವೇದವಲ್ಲಿಯದಾಗಿರ್ಬೋದು, ಪದ್ಮತಾ ಅವರವರಾಗಿರ್ಬೋದು, ಆನೆ ಮಾವತಂದಾಗಿರ್ಬೋದು, ಅದೇ ಕಾಲಕ್ಕೆ ಅವ್ರ ತಂಗಿಯದಾಗಿರ್ಬೋದು, ಎಲ್ಲರೂ ಯಾವ ರೀತಿಯಾಗಿ ಮುಚ್ಚಾಕಿದ್ರು. ಮತ್ತು ಇವತ್ತು ನಮ್ಮ ಒಂದು ಅತ್ಯಂತ ಜ್ವಲಂತ ಸಾಕ್ಷಿ ಈ ಭೀಮ ಬಂದಾಗ 164 ಅಡಿಯಲ್ಲಿ ಏನು ಸತ್ಯಗಳನ್ನ ಹೇಳಿದ್ದ, ಅವಳ ವಿರುದ್ಧ ಉಲ್ಟಾ ಹೊಡೆದದ್ದು ನಮ್ಮ ಕರ್ಮದ ನಡೆದದು. ಅದು SITಯನ್ನು ಮುಂದಿಟ್ಟುಕೊಂಡು ಮಾಡಿದಂಥದ್ದು. ಯಾವ SIT ಈ ಹೆಣಗಳನ್ನು, ಹೂತು ಹೆಣಗಳನ್ನು, ಮೂಳೆಗಳನ್ನು, ಅಸ್ಥಿಪಂಜರಗಳನ್ನು ಹುಡುಕಿ ತೆಗೆದು ಸತ್ಯ ಹೇಳಬೇಕು ಜಗತ್ತಿಗೆ ಅಂತ ಆರಂಭ ಆಗಿತ್ತು. ಕೊನೆಗೆ ಆ SIT ಈ ಭೀಮ ಮತ್ತು ಇವ್ರ ಜೊತೆಗೆ 6 ಜನ ಇವರ ಈ ಆರೋಪಿಗಳು ಸುಳ್ಳುಗಾರರನ್ನು ಮಟ್ಟಿಗೆ ತಂದು ನಿಲ್ಲಿಸಿದ್ದನ್ನು ಇವತ್ತು ನಾವು ನೋಡಿದ್ದೇವೆ. ಅಂದರೆ ಯಾವ ರೀತಿಯಾಗಿ ಅಲ್ಲಿಯ ಘಟನೆಗಳನ್ನು ಮುಚ್ಚಾಕುವಂಥ ಪ್ರಯತ್ನ ನಡೀತಾ ಇದೆ, ಸತ್ಯವನ್ನು ಹುಗದು ಹಾಕುವಂಥ ಪ್ರಯತ್ನ ನಡೀತಾ ಇದೆ ಅನ್ನೋದು ನಮ್ಮ ಕರ್ಮದ ಇತ್ತೀಚೆಗೆ ನಡೆದಂಥದ್ದು ಇದು. ಮತ್ತು ಅದು ಇವತ್ತು ಡಿಜಿಟಲ್ ಮೀಡಿಯಾ ಪ್ರತಿ ಕ್ಷಣದ ವಿವರಣೆಗಳನ್ನು ಸಹಿತ ಅಲ್ಲಿ ಯೂಟ್ಯೂಬರ್ಸ್ಗಳು ಹೇಳಿದಿರ್ತಾ ಇದ್ದಾರೆ. ಸರಿ, ಅಷ್ಟೆಲ್ಲ ಮಾಡಿದರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನಾವು ಇನ್ನೂ ಇದರ ಮೂಲ ಯಾರಿದ್ದಾರೆ ಅವ್ರನ್ನ ಕರೆಸಿ ಎನ್ಕ್ವೈರಿ ಮಾಡಿ ತನಿಖೆ ಮಾಡುವಂಥ ಕೆಲಸ ಇವತ್ತಿಗೂ ಆಗಿಲ್ಲ. ಯಾರು ತನಿಖೆ